ದಿನಾಂಕ 5/9/25 ಸುಮಾರು ಮಧ್ಯಾಹ್ನ 12:15ಕ್ಕೆ ಫಿರ್ಯಾದಿದಾರರಾದ ಮೊಹಮ್ಮದ್ ಆಸಿಫ್ ರವರು ಅವರು ಈದ್ ಮಿಲಾದ್ ಹಬ್ಬದ ಸಲುವಾಗಿ ಮಸೀದಿಗೆ ಹೋಗಿ ಹಿಂತಿರುಗಬೇಕಾದ್ರೆ ಅವ್ರ ಮನೆಯ ಹಿಂಭಾಗದಲ್ಲಿ ಒಂದು 35ರಿಂದ 40 ವರ್ಷ ಸುಮಾರು ಒಂದು ಗಂಡಸಿನ ಶವ ಪತ್ತೆಯಾಗಿರ್ತದೆ ಅಂತೇಳಿ ಪೊಲೀಸರಿಗೆ ಕಂಪ್ಲೇಂಟ್ ನೀಡಿರ್ತಾರೆ. ಅದು ಸ್ಥಳಕ್ಕೆ ಹೋಗಿ ನೋಡಿದಾಗ ಯಾರೋ ದುಷ್ಕರ್ಮಿಗಳು ತಲೆಗೆ ಕಲ್ಲಿನಿಂದ ಪೆಟ್ಟು ಮಾಡಿ ಅವರು ಮೃತಪಟ್ಟಿರ್ತಾರೆ ಅಂತ ತಿಳಿದು ಬಂದಿರ್ತದೆ. ಇದರ ಬಗ್ಗೆ ತನಿಖೆ ಒಂದು ತಂಡವನ್ನು ರಚಿಸಿದ್ದು DSP ನಂದಾರೆಡ್ಡಿ, APMC ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಮತ್ತು ಬ್ರೂಸ್ಪೇಟೆ ಇನ್ಸ್ಪೆಕ್ಟರ್ ಮಹಾಂತೇಶ್, PSI ಆದ ಸುರೇಶ್, ಮಲ್ಲಿಕಾರ್ಜುನ್ ಮತ್ತು ಸಿಬ್ಬಂದಿಗಳ ಒಂದು ನೇತೃತ್ವದಲ್ಲಿ ತಂಡವನ್ನು ರಚಿಸಿದ್ದು ಇವರುಗಳು ಆರೋಪಿತರಾದ ಬಾಲರಾಜ್ ತಂದೆ ಲೇಟ್ ಹೊನ್ನಪ್ಪ ಮತ್ತು ಆರೋಪಿ ಹನುಮಂತ ತಂದೆ ಲೇಟ್ ಹೊನ್ನವರಪ್ಪ ರವರನ್ನು ದಸ್ತಗಿರಿ ಮಾಡಿ ಇವರನ್ನು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗಿದೆ. ಯಾವ ಕಾರಣಕ್ಕೆ ಇವರು ಏನು ಈಗ ಮೃತ ಇರ್ತಾರೆ, ಅವರು ಕುಡಿದು ಒಂದು ಅಂಗಡಿ ಮುಂಭಾಗ ಮೆಟ್ಲ ಮೇಲೆ ಮಲಗಿರ್ತಾರೆ. ಅಕ್ಯೂಸ್ಗೆ ಹೋಗ್ಬಿಟ್ಟು ಅವ್ರನ್ನ ಎಬ್ಬರಿಸಿ ದುಡ್ಡು ಕೇಳ್ತಾರೆ. ಅವಾಗ ಅವನು ಸ್ವಲ್ಪ ಕೂಗಾಡಿದಾಗ ಅವ್ರನ್ನ ಕರ್ಕೊಂಡು ಸೈಡ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ದುಡ್ಡು ಕೇಳ್ತಾರೆ. ಅವರು ನಿರಾಕರಿಸಿದಾಗ ಅವ್ರ ಮೇಲೆ ಕಲ್ಲು ಎತ್ತಾಕಿರ್ತಾರೆ. ಇಬ್ಬರೂ ಸಹ ಕುಡಿದ ಮತ್ತಿನಲ್ಲಿ ಈ ಕೃತ್ಯವನ್ನು ಎಸಗಿರ್ತಾರೆ ಅಂತ ತಿಳಿದಿದೆ. ಆರೋಪಿ ಅದು ಅಲ್ಲಿರುವಂಥ CC ಕ್ಯಾಮ್ರಾ ಇದರಿಂದ ಪತ್ತೆ ಹಚ್ಚಲಾಗಿದೆ. ದುಡ್ಡು ಅವಶ್ಯಕತೆ ಇರುತ್ತೆ ಕುಡಿಲಿಕ್ಕೆ. ಒಂದು 300 ರೂಪಾಯಿ ದುಡ್ಡು ಕೊಡು ಅಂತ ಕೇಳ್ತಾರೆ. ಮಲಗಿರ್ತಾನೆ ರಸ್ತೆ ಬದಿಯಲ್ಲಿ. ಅವಾಗ ಕೇಳಿದಾಗ ಇವನು ನಿರಾಕರಿಸಿ ಅವನು ತುಂಬ ಕೂಗಾಡ್ತಾನೆ. ಅದರಿಂದ ಮರ್ಡರ್ ಮಾಡ್ತಾನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.